ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. 131 ದಿನಗಳ ಆದಮೇಲೆ ನಟ ದರ್ಶನ್ ಅವರಿಗೆ ನಿನ್ನೆ ಬೇಲ್ ಸಿಕ್ತು. ಬಳ್ಳಾರಿಯಿಂದ ಬೆಂಗಳೂರಿಗೆ ರೋಡ್ ಮೂಲಕ ಜರ್ನಿ ಮಾಡಿಕೊಂಡು ಬಂದು ಹೊಸಕೆರೆ ಹಳ್ಳಿಯಲ್ಲಿರುವ ಅವರ ಪತ್ನಿ ನಿವಾಸವನ್ನು ಅವರು ಸೇರಿಕೊಂಡ್ರು. ಯಾವಾಗ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ತೋ ಇಡೀ ಕರ್ನಾಟಕದಲ್ಲಿರುವ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಪಟ್ಟರು. ಅವರ ಮನೆಯವರಂತೂ ಇನ್ನು ನೆಕ್ಸ್ಟ್ ಲೆವೆಲಿಗೆ ಖುಷಿಪಟ್ಟರು. ಅವರ ಪತ್ನಿ ಮುಖದಲ್ಲಿದ್ದ ಸಂತೋಷ, ಅದ್ರ ಜೊತೆಗೆ ಅವರ ಪುತ್ರನ ಮುಖದಲ್ಲಿದ್ದ ಸಂತೋಷವನ್ನು ನೀವೆಲ್ಲ ನೆನ್ನೆ ನೋಡಿದ್ದೀರಾ. ಈ ಸಂತೋಷದ ನಡುವೆ ನೆನ್ನೆ ಒಂದಷ್ಟು ಘಟನೆಗಳು ನಡೆದಿದೆ. ಆ ಘಟನೆಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡಲೇಬೇಕು. ಏನಪ್ಪ ಅಂತಂದರೆ, ನೆನ್ನೆ ನಡೆದಿರುವ ಘಟನೆ ಅಂದರೆ ನಟ ದರ್ಶನ್ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಷ್ಟರಲ್ಲಿ ನಡೆದಂತಹ ಹಲವು ಘಟನೆಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಟ ದರ್ಶನ್ ಅವ್ರನ್ನ ಮತ್ತೆ ವಾಪಸ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕಳಿಸ್ಬಿಡಬೇಕು ಅನ್ನೋ ರೀತಿಯಲ್ಲಿ ಅವರ ಕೆಲವು ಅಭಿಮಾನಿಗಳು ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ, ಅವ್ರಿಗೆ ಬೇಲ್ ಸಿಕ್ತು ಅಂತ ಗೊತ್ತಾದ ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸ್ಟೋರಿಗಳು, ರೀಲ್ಸ್ಗಳು, ಪೋಸ್ಟ್ಗಳು ಹರಿದಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಏನಪ್ಪ ಅಂತಂದರೆ, ಬಾಸ್ ಈಸ್ ಬ್ಯಾಕ್, ಎಲ್ಲರೂ ಯಾರೆಲ್ಲ ದುಶ್ಮನ್ಗಳಿದ್ದೀರಾ ಎಲ್ಲರೂ ಊರು ಬಿಡ್ರಿ, ಈ ರೀತಿಯ ಒಂದಷ್ಟು ಪೋಸ್ಟರ್ಗಳು ಹರಿದಾಡೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದ ಬಳಿಕ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವ ಯಾವ್ಯಾವ ಮಾರ್ಗ ಮಧ್ಯೆ ಅಂದರೆ ಯಾವೆಲ್ಲ ಸಿಟಿ ಸೆಂಟರ್ನಲ್ಲಿ ಬಂದರೋ, ಯಾವೆಲ್ಲ ಟೋಲ್ ಮೂಲಕ ಬಂದರೋ, ಅವ್ರ ಕಾರ್ ಹಿಂಗಾಸಿನೇ ಬೆಂಗಳೂರಿಗೆ ಹೋಗಬೇಕು ಅಂತ ಗೊತ್ತಿದ್ದಂತಹ ಸಾಕಷ್ಟು ಅಭಿಮಾನಿಗಳು ಅಲ್ಲಲ್ಲಿ ಸೇರಿಕೊಂಡು ಜೈ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೂಕ್ಕೊಂಡು ಅಲ್ಲೂ ಕೂಡ ಮೊಬೈಲ್ನ ಇಟ್ಕೊಂಡು ಸೆಲ್ಫಿ ವಿಡಿಯೋಗಳನ್ನ ಮಾಡಿಕೊಂಡು ಫೋಟೋಗಳನ್ನು ತಗೊಳ್ಳುವಂತಹ ಕೆಲಸಗಳನ್ನು ಮಾಡಿದ್ರು. ಆದರೆ ಇದೆಲ್ಲ ಒಂದು ಕಡೆ ಆದರೆ, ಅವರು ರಾತ್ರಿ ಸುಮಾರು 11:15ಗೆ ಅವರ ಪತ್ನಿ ಇರುವಂತಹ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅವರ ಪತ್ನಿ ಇರುವಂತಹ ಅಪಾರ್ಟ್ಮೆಂಟ್ಗೆ ಬರ್ತಾ ಇದ್ದಂಗೆ ಅಲ್ಲೂ ಸಾಕಷ್ಟು ಜನ ಅಭಿಮಾನಿಗಳು ನೆರೆದಿರ್ತಾರೆ. ಅಲ್ಲೂ ಕೂಡ ಜೈ ಡಿ ಬಾಸ್ ಅಂತ ಘೋಷಣೆಯನ್ನು ಕೂಗ್ತಾ, ಬಾಸ್ ಡಿ ಬಾಸ್ ಅಂತ ಘೋಷಣೆಯನ್ನು ಕೂಗ್ತಾ ಅಲ್ಲಿರುವಂತಹ ಸಾಕಷ್ಟು ಜನ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಕೊಡುವಂತಹ ಕೆಲಸಗಳು ನಿನ್ನೆ ರಾತ್ರಿ ನಡೆದಿದೆ. ಪೊಲೀಸವರು ಬೆರ್ಸಾಡ್ಕೊಂಡು ಲಾಠಿ ತಗೊಂಡು ಹೊಡೆದಿರುವಂತಹ ದೃಶ್ಯಗಳನ್ನು ಸಹ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಗೆ ತೊಂದರೆ ಆಗಿದೆ ಅಂತಂದರೆ, ವಿನೀಶ್ ಮನೆಯಿಂದ ಹೊರಗಡೆ ಬಂದು ಕೈ ಮುಗಿಯೋದ್ರ ಮೂಲಕ ತೊಂದರೆ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಮನೆ ಒಳಗಡೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ನಿನ್ನೆ ರಾತ್ರಿ. ಗೊತ್ತಿಲ್ಲ ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಇದು ಒಂದು ಭಾಗ ಆದರೆ, RR ನಗರದಲ್ಲಿರುವಂತಹ ನಟ ದರ್ಶನ್ ಅವರ ನಿವಾಸದ ಮುಂದೆ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಸೇರಿಕೊಂಡಿದ್ರು. ಯಾಕಂತಂದರೆ ಬಳ್ಳಾರಿಯಿಂದ ಡೈರೆಕ್ಟಾಗಿ RR ನಗರದ ನಿವಾಸಕ್ಕೆ ಬರಬಹುದು ಎನ್ನುವ ಊಹೆಯ ಮೇರೆಗೆ ಅಲ್ಲೂ ಕೂಡ ಅವರು ಬರೋದಕ್ಕಿಂತ ಮುಂಚೆನೇ ಸಾಕಷ್ಟು ಜನ ಅಭಿಮಾನಿಗಳು ಸೇರಿಕೊಂಡು ಬಾಸ್ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೂಕ್ಕೊಂಡು ಅಲ್ಲಿದ್ದಂತಹ ಅಕ್ಕಪಕ್ಕದ ಮನೆಯವರಿಗೂ ಸಹ ತೊಂದರೆ ಕೊಡುವ ಕೆಲಸಗಳು ಆಗಿದೆ ಅನ್ನೋದು ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ. ಈ ಹಿಂದೆ ನಟ ದರ್ಶನ್ ಅವರು RR ನಗರ ಮನೆಯಲ್ಲಿ ಇರಬೇಕಾದ್ರೆ ಪ್ರತಿ ವರ್ಷ ಏನು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ರು. ಆ ಸಂದರ್ಭದಲ್ಲಿ ಸಹಸ್ರಾರು ಅಭಿಮಾನಿಗಳು ಅಲ್ಲಿ ಸೇರ್ತಾ ಇದ್ರು. ಅಕ್ಕಪಕ್ಕದ ಮನೆಯ ಕಾಂಪೌಂಡ್ಗಳ ಮೇಲೆ ಹತ್ತೋದು, ಗೇಟ್ಗಳನ್ನು ಮುರಿದು ಹಾಕೋದು, ಪಾಟ್ಗಳನ್ನು ಹೊಡೆದು ಹಾಕೋದು, ಈ ತರಹದ ಸಾಕಷ್ಟು ಕೆಲಸಗಳು ಈ ಹಿಂದೆ ಆಗಿದೆ. ಅದರ ಸಲುವಾಗಿ ನಟ ದರ್ಶನ್ ಅವರ ಮೇಲೆ ಅಥವಾ ಅವರ ಮೇಲೆ ಕೋಪಗೊಂಡು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದಾಗಿದೆ. ದರ್ಶನ್ ಅವರು ಯಾವೆಲ್ಲ ರೀತಿ ಅಂದರೆ ಅಭಿಮಾನಿಗಳು ಮಾಡಿದ ಈ ರೀತಿಯ ಹಾನಿಯನ್ನು ತಮ್ಮ ಸ್ವಂತ ದುಡ್ಡಿನಲ್ಲಿ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಅದನ್ನು ಸರಿ ಮಾಡಿಸ್ಕೊಟ್ಟು ಅವರಿಗೆ ಕ್ಷಮೆಯನ್ನು ಕೇಳಿದ್ದು ಕೂಡ ಆಗಿದೆ. ಆದರೆ ಇವತ್ತು ದರ್ಶನ್ ಅವರು ಇರುವಂತಹ ಪರಿಸ್ಥಿತಿ ಏನು, ಅವರ ಹೆಲ್ತ್ ಕಂಡೀಷನ್ ಏನು, ಅವರು ಯಾವ ರೀತಿ ಹೊರಗಡೆ ಬಂದಿದ್ದಾರೆ, ಹೈಕೋರ್ಟ್ ಯಾವೆಲ್ಲ ಕಂಡೀಷನನ್ನು ಹಾಕಿ ಅವರಿಗೆ ಬೇಲ್ ಕೊಟ್ಟಿದೆ, ಇದ್ಯಾವುದೂ ಕೂಡ ಗಮನಕ್ಕೆ ಬರದೇ ಇರುವವರ ರೀತಿಯಲ್ಲಿ ಕೆಲವು ಅಭಿಮಾನಿಗಳು ನಿನ್ನೆ ಬಿಹೇವ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ರಿಗೂ ಕೂಡ ಗಮನಕ್ಕಿರಲಿ, ನಿನ್ನೆ ಕೂಡ ಈ ವಿಚಾರವನ್ನು ನಾನು ಹೇಳಿದ್ದೆ, ಇವತ್ತು ಕೂಡ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಸುಮ್ಮನೆ ಬೇಲ್ ಕೊಟ್ಟಿಲ್ಲ. ಇದು ಮಧ್ಯಂತರ ಜಾಮೀನು, ಕೇವಲ 6 ವಾರಗಳ ಕಾಲ ಮಾತ್ರ ಜಾಮೀನನ್ನು ಕೊಟ್ಟಿದೆ. ಅದು ಕೂಡ ಅವರ ಆರೋಗ್ಯದ ದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು. ಈ 6 ವಾರಗಳು ಆದ ನಂತರ ಅವರು ಮತ್ತೆ ಹೋಗಿ ಕೋರ್ಟ್ನ ಮುಂದೆ ಸರೆಂಡರ್ ಆಗಬೇಕು, ಮತ್ತೆ ಜೈಲು ವಾಸವನ್ನು ಅನುಭವಿಸೋದಕ್ಕೆ ರೆಡಿ ಆಗಬೇಕು. ಈ 6 ವಾರಗಳಲ್ಲಿ ಕೋರ್ಟ್ ಹಾಕಿರುವ ಷರತ್ತಿನಲ್ಲಿ ಯಾವುದಾದ್ರೂ ಒಂದು ಷರತ್ತನ್ನು ದರ್ಶನ್ ಅವರು ಮೀರಿದ್ದೇ ಆದರೆ ಅವರು ಹೊರಗಡೆ ಇರೋದು ಕಷ್ಟ ಆಗತ್ತೆ. ಏನೆಲ್ಲ ಷರತ್ತು ಹಾಕಿದೆ ಅನ್ನೋದನ್ನು ನಾವು ನೋಡೋದಾದರೆ, ಅವರು ಯಾವ ಮಾಧ್ಯಮಗಳಿಗೂ ಕೂಡ ಒಂದು ಬೈಟನ್ನು ಸಹ ಕೊಡೋ ಹಂಗಿಲ್ಲ, ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗೋ ಹಂಗಿಲ್ಲ,
ಈ ಬೇಲ್ ಕೊಟ್ಟಿರೋದು ಅವರ ಆರೋಗ್ಯದ ದೃಷ್ಟಿಯಿಂದ. ಅವರಿಗೆ ಏನು ಬ್ಯಾಕ್ ಪೇನ್ ಇತ್ತು ಅಂತ ವಾದ ಮಾಡಿದರು ಲಾಯರು. ಆ ಬ್ಯಾಕ್ ಪೇನ್ನ ವಿಚಾರವಾಗಿ ಅವರು ಟ್ರೀಟ್ಮೆಂಟ್ನ ತಗೊಂಡು ರೆಸ್ಟ್ ಮಾಡಿ ವಾಪಸ್ ಹೋಗಿ ಕೋರ್ಟ್ನ ಮುಂದೆ ಸರೆಂಡರ್ ಆಗಬೇಕು. ಬೆಂಗಳೂರನ್ನು ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗುವಂತಿಲ್ಲ. ಅಭಿಮಾನಿಗಳನ್ನು ಮಾತನಾಡಿಸುವಂತಿಲ್ಲ. ಅವರ ಅಭಿಮಾನಿಗಳು ಮನೆ ಹತ್ರ ಹೋಗಿದ್ದಾರೆ ಅಂದ ತಕ್ಷಣ ಅವ್ರು ಹೊರಗಡೆ ಬಂದು ಅವ್ರನ್ನೆಲ್ಲ ಮಾತಾಡಿಸಿ ವಿಡಿಯೋ ಮಾಡಿಕೊಂಡು ಫೋಟೋ ಕೊಟ್ಕೊಂಡು ಅದೆಲ್ಲಾದರೂ ಅಪ್ಪಿ ತಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿ ಆಪೋಸಿಟ್ ಲಾಯರ್ ಕಣ್ಣಿಗೆ ಅಪ್ಪಿ ತಪ್ಪಿ ಬಿತ್ತು ಅಂತಂದರೆ ನೋ ಡೌಟ್ ಮತ್ತೆ ಆದಷ್ಟು ಬೇಗ ನಟ ದರ್ಶನ್ ಅವ್ರನ್ನ ಕರ್ಕೊಂಡೋಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹಾಕೋದ್ರಲ್ಲಿ ನೋ ಡೌಟ್. ಹಿಂಗಿದೆ ಸಿಚುವೇಶನ್. ಹಿಂಗಿರಬೇಕಾದ್ರೆ ಏನಾದರೂ ಮತ್ತೊಮ್ಮೆ ದರ್ಶನ್ ಅವರ ಮೇಲೆ ಅವರ ಅಕ್ಕಪಕ್ಕದ ಮನೆಯವರು ದರ್ಶನ್ ಅವರ ಅಭಿಮಾನಿಗಳಿಂದ ನಮಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಒಂದು ಕಂಪ್ಲೇಂಟನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ. ಮತ್ತೆ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಅಭಿಮಾನಿಗಳಿಂದ ದರ್ಶನ್ ಅವರಿಗೆ ಸಹಾಯ ಆಗಬೇಕು ಬಿಟ್ಟರೆ ಈ ರೀತಿಯ ತೊಂದರೆ ಆಗೋದು ಎಷ್ಟು ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಇನ್ನಾದರೂ ದಯಮಾಡಿ ಕೆಲವು ಅಭಿಮಾನಿಗಳು ಯಾರೆಲ್ಲ ನಿನ್ನೆ ವಿಜಯಲಕ್ಷ್ಮಿ ಅವರ ಮನೆ ಮುಂದೆ ಪೊಲೀಸರ ಹತ್ರ ಲಾಠಿ ಹೊಡ್ತಾ ತಿಂದು ಓಡೋದ್ರಲ್ಲ, ಅಂತಹ ಅಭಿಮಾನಿಗಳಿಗೆ ಹೇಳ್ತಿದ್ದೀನಿ, ದಯಮಾಡಿ ನಟ ದರ್ಶನ್ ಅವರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ. ನಿಮ್ಮ ಅಭಿಮಾನವನ್ನು ಈಗ ಅವ್ರು ಹೊರಗಡೆ ಬಂದಿದ್ದಾರೆ, ಅವ್ರ ಕೈಲಿ ಮೊಬೈಲ್ ಇರುತ್ತೆ, TV ಇರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ, ಎಲ್ಲಾದರೂ ನೋಡ್ತಾ ಇರ್ತಾರೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಥವಾ ಫೋಟೋ ಹಾಕ್ಬಿಟ್ಟು ಒಂದಷ್ಟು 4 ಸಾಲುಗಳನ್ನ ಬರ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಟ್ಯಾಗ್ ಮಾಡೋದ್ರ ಮೂಲಕ ನಿಮ್ಮ ಅಭಿಮಾನವನ್ನು ತೋರಿಸಿ. ಅವ್ರು ಅದನ್ನು ನೋಡ್ಬಿಟ್ಟು ಮೋಸ್ಟ್ಲಿ ಮನೆಯಲ್ಲೇ ಕೂತ್ಕೊಂಡು ಖುಷಿ ಪಡ್ಬೋದು. ಆದರೆ ಈಗ ಅವರು ಹೊರಗಡೆ ಬಂದು ನಿಮ್ಮನ್ನು ನೋಡಿ ನಿಮಗೊಂದು ಸೆಲ್ಫಿ ಕೊಟ್ಟು ನಿಮ್ಮನ್ನು ಮಾತನಾಡಿಸ್ಕೊಂಡು ವಾಪಸ್ ಹೋಗುವಂತಹ ಸ್ಟೇಜ್ನಲ್ಲಿ ಇಲ್ಲ ಅನ್ನೋದಂತೂ ಸತ್ಯ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿನ ಕೇಳ್ತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.